ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ 2 ದಿನಗಳ ಬಿಡುವಿನ ನಂತರ ಮತ್ತೆ ವರುಣ ಆರ್ಭಟಿಸ್ತಾ ಇದ್ದಾನೆ. ಏನೋ ಪುಷ್ಯ ಮಳೆಯ ಅಬ್ಬರಕ್ಕೆ ಹಾಸನ ಜಿಲ್ಲೆಯ ಆಲೂರು, ಬೇಲೂರು, ಸಕಲೇಶಪುರ ಭಾಗದಲ್ಲಿ ಒಂದು ರೀತಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಅದರಲ್ಲೂ ಕೂಡ ಅತಿ ಹೆಚ್ಚು ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಿಲ್ಲೆಯ ಜೀವನದಿ ಹೇಮಾವತಿ ತುಂಬಿ ಹರಿತಾ ಇದೆ. ಹೇಮಾವತಿ ನದಿ ಪಾತ್ರದಲ್ಲಿ ಒಂದು ರೀತಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ನಾವೀಗ ಸಕಲೇಶಪುರ ಪಟ್ಟಣದ ಹೇಮಾವತಿ ನದಿ ದಂಡೆಯ ಸಮೀಪ ಇದ್ದೇವೆ. ನೋಡಬಹುದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಣ್ಣು ಹಾಯಿಸಿದ ಪ್ರದೇಶದಲ್ಲಿ ಅಷ್ಟು ಪ್ರದೇಶದಲ್ಲಿ ಕೂಡ ನೀರು ಕಾಣ್ತಾ ಇದೆ. ಎಲ್ಲವೂ ಕೂಡ ಭತ್ತದ ಗದ್ದೆಗಳು, 100 ಎಕರೆ ಪ್ರದೇಶದ ಭತ್ತದ ಗದ್ದೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲವೃತ ಆಗಿದ್ದಾವೆ. ಏನು ಒಂದು ಕಡೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಭಾಗದಲ್ಲೂ ಕೂಡ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಮತ್ತೊಂದು ಕಡೆ ಹಾಸನ ಜಿಲ್ಲೆಯ ಸಕಲೇಶಪುರ ಈ ಭಾಗದಲ್ಲೂ ಕೂಡ ಅತಿ ಹೆಚ್ಚು ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಹಾಗಾಗಿನೇ ಹೇಮಾವತಿ ನದಿ ದಂಡೆಯಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಅಲ್ಲಿ ನೋಡ್ತಾ ಇದೀವಿ. ಅದೇ ಹೇಮಾವತಿ ನದಿ ಹರಿದು ಬರ್ತಿರ್ತಕ್ಕಂಥದ್ದು. ಆ ನದಿಯ ಎಡಬಲ 2 ಕಡೆ ಕೂಡ ನೀರು ಒತ್ತಿಸ್ತಾ ಇದೆ. ಹಾಗಾಗಿನೇ 2 ಪ್ರದೇಶದಲ್ಲಿ ಭತ್ತದ ಗದ್ದೆಗೆ ಅದೇ ನಾಟಿಗೆ ಸಿದ್ಧಗೊಂಡಂತಹ ಭತ್ತದ ಗದ್ದೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ. ಈಗ ಹೇಮಾವತಿ ಜಲಾಶಯ ಬಹುತೇಕ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಇವತ್ತು ಬೆಳಗ್ಗೆ ಹೇಮಾವತಿ ಜಲಾಶಯದಿಂದ 34,000 ಏನು ಕ್ಯೂಸೆಕ್ಸ್ ನೀರನ್ನ ಹೊರಗಡೆ ಬಿಡಲಾಗ್ತಾ ಇತ್ತು. ಅದು ಈಗ ಮುನ್ನೆಚ್ಚರಿಕೆಯನ್ನ ಕೊಡಲಾಗಿದೆ. ಹೇಮಾವತಿ ಜಲಾಶಯದಿಂದ ಯಾವುದೇ ಕ್ಷಣದಲ್ಲಾದ್ರೂ ಕೂಡ 45,000 ರಿಂದ 50,000 ಕ್ಯೂಸೆಕ್ಸ್ ನೀರನ್ನ ಹೊರಗಡೆ ಬಿಡಬಹುದು. ನದಿ ಪಾತ್ರದಲ್ಲಿರ್ತಕ್ಕಂಥ ಜನರಲ್ಲೂ ಕೂಡ ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕು ಅಂತಕ್ಕಂಥ ಸೂಚನೆಯನ್ನ ಏನು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಕೊಟ್ಟಿದ್ದಾರೆ. ನಾವು ನೋಡ್ತಾ ಇದ್ದೀವಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಕಾಣ್ತಾ ಇದೆ. ಅಲ್ಲೇನು ಕಳೆದ ವಾರದವರೆಗೂ ಕೂಡ ಜಲಾಶಯ ಇನ್ನೂ ಭರ್ತಿ ಆಗಿರಲಿಲ್ಲ, ನೀರು ಹರಿದು ಹೋಗ್ತಾ ಇತ್ತು. ಈಗ ಜಲಾಶಯ ಭರ್ತಿ ಆಗಿದೆ, ನೀರಿನ ಹರಿವಿನ ಪ್ರಮಾಣ ನಿಧಾನವಾಗಿ ಕಡಿಮೆ ಆಗಿದೆ. ಹಾಗಾಗಿನೇ ಏನು ನದಿ ಇರ್ತಕ್ಕಂಥ ಎಲ್ಲ ಕಡೆಗಳಲ್ಲೂ ಕೂಡ ನದಿಯ ನೀರು ಪಕ್ಕಕ್ಕೆ ಒತ್ತಿಸಿ ಬರ್ತಾ ಇದೆ. ಹಾಗೇನೆ ನದಿ ಎಡಬಲಗಳೆಲ್ಲವೂ ಕೂಡ ಏನು ಪ್ರದೇಶಗಳಿವೆ ಎಲ್ಲವೂ ಕೂಡ ಜಲಾವೃತ ಆಗ್ತಾ ಇದ್ದಾವೆ. ಈ ಕ್ಷಣಕ್ಕೆ ನಾವು ನೋಡಿದ್ರೆ ಈ ಮುಂದಿನ ಹಂತಗಳಲ್ಲಿ ಮಳೆ ಹೀಗೆ ಮುಂದುವರೆದ್ರೆ, ಈ ಕ್ಷಣ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ. ಮಳೆ ಹೀಗೆ ಮುಂದುವರೆದ್ರೆ 3-4 ವರ್ಷಗಳ ಹಿಂದೆ ಏನು ಸಕಲೇಶಪುರ ಪಟ್ಟಣದ ಆಜಾದ್ ರಸ್ತೆ ಇರ್ಬೋದು ಅಥವಾ ಅಕ್ಕಪಕ್ಕದ ಬಡಾವಣೆಗಳೆಲ್ಲವೂ ಕೂಡ ಜಲಾವೃತ ಆಗಿದ್ವು, ಅಂತ ಸ್ಥಿತಿ ನಿರ್ಮಾಣ ಆಗ್ಬೋದು ಅಂತಕ್ಕಂಥ ಆತಂಕ ಕೂಡ ಈಗ ನಿರ್ಮಾಣ ಆಗ್ತಾ ಇದೆ. ಆಜಾದ್ ನಗರ ಸೇರಿದಂತೆ ಈ ಸಕಲೇಶಪುರ ಪಟ್ಟಣದ ಹಲವಾರು ಬಡಾವಣೆಗಳಿಗೆ ನೀರು ನುಗ್ತಕ್ಕಂಥ ಆತಂಕ ಕೂಡ ಎದುರಾಗಿದೆ. ಸದ್ಯಕ್ಕೆ ಇದೆಲ್ಲವೂ ಕೂಡ ಏನು ಸಕಲೇಶಪುರ ಪಟ್ಟಣದ ಅಕ್ಕಪಕ್ಕ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಹೇಮಾವತಿ ನದಿ ದಂಡೆಯಲ್ಲಿ ಬರ್ತಕ್ಕಂಥ ಪ್ರದೇಶ ಎಲ್ಲವೂ ಕೂಡ ನಿಧಾನವಾಗಿ ಜಲಾವೃತ ಆಗ್ತಾ ಇದೆ. ಎಲ್ಲವೂ ಕೂಡ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥ ಆತಂಕ ಈಗ ಎದುರಾಗ್ತಾ ಇದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, ಟಿವಿ9 ಹಾಸನ.